ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇನೆ ಪಾರಿವಾಳವೇ, ನೀ ಹೀಗೇಕೆ ಹೆದರುತ್ತಿರುವೆ ಮರುಳೇ, ಹಾರುವಾಗ ನಾನು ದಾರಿ ತಪ್ಪಿ ಹೋದರೇನು ಗತಿ ಹಂಸವೇ, ನೀ ಹೀಗೇಕೆ ಕಾಡುತ್ತಿರುವೆ ಮರುಳೇ. ಇದೇನಿದು ಸಂಕ್ರಣ್ಣ, ಕಡ್ಡಿ ಪೆಟ್ಟಿಗೆ ಬಾಯಾಗಿ ಇಟ್ಕೊಂಡು ನಿಂತವ್ರಲ್ಲ. ಆಮೇಲೆ ಹೇಳಿ ಅಮ್ಮಿಯವ್ರೆ, ಆಮೇಲೆ ಕೇಳಿ. ಆಮ್ಯಾಕೆ ಏನ್ ಸಂಕ್ರಣ್ಣ? ಏಯ್, ನೀನೇ ಹೋಗಿ ಬಂದೆ, ಹೋಗಿ ಅಲ್ಲಿಂದ ಹೋಗಿ. ನಾನು ಯಾವ ಕಡೆಗೆ ಹೋಗ್ಲಿ ನಿಮ್ಮೆಲ್ಲರನ್ನು ಬಿಟ್ಟು? ಜೋಗಿಯವರೇ, ನಿಮ್ಮಿಂದ ದೂರ ಇರೋದಕ್ಕೆ ನನ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತಾ? ಸಂಕ್ರಣ್ಣ, ಗೌರವಂಗೆ ನಿನ್ನಿಂದ ದೂರ ಇರಕ್ ಆಗಕ್ಕಿಲ್ವಂತೆ. ನಂಗೂ ಸಾನೆ ಕಷ್ಟ ಆಯ್ತದೆ, ಹೊಸಿ ದಿನ ಆಟೆ ಅಂತೇಳು. ಗೌರವ ಬಸಿ ದಿನ ಅಷ್ಟೇ ಅಂತೆ ಬಿಡು. ಜೋಗಿಯವರೇ, ಏಯ್ ಪಂಕು, ನೀನು ಹೋಗಿ ಕೆಲಸ ನೋಡ್ಕೊ ಹೋಗು. ಸಂಕ್ರಣ್ಣ, ನಾನು ಸಹಾಯ ಮಾಡ್ತೀನಿ ನಿಮ್ ಪಿರೂತಿಗೆ. ಏಯ್ ಒಯ್ತೆ ಇಲ್ವಾ, ತೆಗೆದು ಬಿಟ್ಬಿಟ್ಟೇನು, ಹೋಗೆ. ಹೋಯ್ತೀನಿ ಬಿಡು, ಆಮೇಲೆ ಒಂದಲ್ಲ ಒಂದಿನ ಬರ್ತೀಯಾ ನನ್ನ ಸಹಾಯಕ್ಕೆ. ಆಮೇಲೆ ಈ ಫೋನ್ ಬೋರ್ ಹೊಡಿತು, ಎದುರು ಬದ್ರು ಮಾತಾಡುವ. ಜೋಗಿಯವರೇ, ಈಗ ನನ್ನ ಬಗ್ಗೆ ನಿಮಗೆ ಎಷ್ಟು ಗೊತ್ತು, ನಿಮ್ಮ ಬಗ್ಗೆ ನನಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳ್ಳೋಣ. ಹಾ, ಅದೇನು ಹೇಳಿ ನೋಡೇ ಬಿಡುವ. ನಾನು ಎಲ್ಲಿ ಹುಟ್ಟಿದ್ದು ಅಂತ ನಿಮಗೆ ಗೊತ್ತಾ? ನೀವು ಮನೇಲೆ ಹುಟ್ಟಿರ್ತೀರಾ ಬಿಡಿ. ಇಲ್ಲ, ತಪ್ಪು. ಹಾಸನದ ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲಿ ಹುಟ್ಟಿದ್ದು. ಈಗ ನೀವು ಸೋತ್ರಿ. ಆಯ್ತು, ಇನ್ನೇನಾರ ಕೇಳಿ ಹೇಳ್ತೀನಿ. ಓ ಹೌದಾ? ಹಾಗಾದ್ರೆ ನಾನು ಹುಟ್ಟಿದ ಟೈಮ್ ಯಾವುದು ಅಂತ ಹೇಳಿ. ಅಯ್ಯೋ, ಸಣ್ಣ ಕೇಳ್ತೀರಾ, ನಂಗೆ 1-2 ಬರೋಕ್ಕಿಲ್ಲ, ಇನ್ನು ನೀವು ಹುಟ್ಟಿರೋ ಟೈಮ್ ಬೇರೆ ಹೇಳೋದೆ. ಹೀಗಂದ್ರೆ ಹೇಗೆ? ನೀವು ನನ್ನ ಪ್ರೀತಿ ಮಾಡ್ತೀರಾ ಅಂದ್ರೆ ಇದೆಲ್ಲ ಗೊತ್ತಿರಬೇಕು ಅಲ್ವಾ? ಇಷ್ಟೇನಾ ನಿಮ್ಮ ಪ್ರೀತಿ? ಅಯ್ಯೋ, ನೀವು ನನ್ನ ಪ್ರೀತಿ ವಿಷಯಕ್ಕೆಲ್ಲ ಬರಬೇಡಿ. ಅದೇನು ಹೇಳ್ಬೇಕು ಕೇಳಿ, ಗೊತ್ತಿಲ್ಲದೆ ಇದು ಹುಡುಕೊಂಬಿಡ್ತೀನಿ. ಓ ಹೌದಾ? ನಿಜಾನಾ? ಹಾ, ನಿಜಾನೇ. ಹಾಗಾದ್ರೆ ಮೊದಲು ನಾನು ಹುಟ್ಟಿದ ಟೈಮ್ ಕಂಡು ನೋಡೋಣ. ಅಷ್ಟೇ ತಾನೇ. ಯಾವ ಆಸ್ಪತ್ರೆ ಅನ್ರಿ? ಹಾಸನದ ಗೌರ್ಮೆಂಟ್ ಆಸ್ಪತ್ರೆ. ಹೆಂಗ್ ಹುಡುಕಂತ ತಗೋಬತ್ತೀನಿ ನೋಡಿ. ಇದ್ರ ಜೊತೆಗೆ ನಾನು 6ನೇ ವಯಸ್ಸುವರೆಗೂ ಏನೇನ್ ಮಾಡಿದೆ, ನನ್ನ ಲೈಫಲ್ಲಿ ಏನೇನ್ ನಡೀತು, ಇದೆಲ್ಲಾನು ಕಂಡು ಹಿಡಿಬೇಕು. ಹಂಗಾರೆ ನೀವು ಹುಟ್ಟಿದ ಆಸ್ಪತ್ರೆ, ಅಂಗನವಾಡಿ ಎಲ್ಲದನ್ನು ವಿಸಿಟ್ ಮಾಡಬೇಕು ಅಂದಿರಿ. ಜೋಗಿ ಅವರೇ, ನಾನು ನನ್ನ ಪ್ರೀತಿನ ದುರುಪಯೋಗ ಮಾಡ್ಕೋತಿಲ್ಲ. ನಿಮ್ ಜನ್ಮ ರಹಸ್ಯ ತಿಳ್ಕೊಂಡು ನಿಮ್ಮನ್ನ ಕಾಪಾಡೋದಿಕ್ಕೆ ನನಗಿರೋದು ಇದೊಂದೇ ದಾರಿ. ಗೌರಿ